ಜೆಡಿಎಸ್ ಕುಟುಂಬ ಸಿಂಹಾಸನ ಕಚ್ಚಾಟಕ್ಕೆ ಇವತ್ತೇ ತೆರೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ರೇವಣ್ಣ ನಡುವಿನ ಟಿಕೆಟ್ ಫೈಟ್ಗೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ದೇವೇಗೌಡರು ನಿರ್ಧಾರವನ್ನು ಮಾಡಿದ್ದು, ಇಬ್ಬರನ್ನೂ ಕೂಡ ಮುಖಾಮುಖಿ ಕೂರಿಸಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ದೊಡ್ಡಗೌಡರಿಗೆ ಮಗ್ಗುಲ ಮುಳ್ಳಾದ ಸಿಂಹಾಸನ, ಮನೆಯೊಂದು 3 ಬಾಗಿಲು, ದೊಡ್ಡಗೌಡ್ರ ಎಂಟ್ರಿ. ಚುನಾವಣೆ ಘೋಷಣೆಗೂ ಮುನ್ನವೇ ಎಲ್ಲ ಪಕ್ಷಗಳಿಗಿಂತಲೂ ಮೊದಲೇ ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿರೋ ಜೆಡಿಎಸ್ ಇದೀಗ 2ನೇ ಪಟ್ಟಿ ರಿಲೀಸ್ಗೆ 108 ಲೆಕ್ಕಾಚಾರ ಹಾಕ್ತಿದೆ. ಭದ್ರಕೋಟೆ ಹಾಸನದ್ದೇ ಇದೀಗ ದೊಡ್ಡಗೌಡ್ರಿಗೆ ತಲೆಬಿಸಿ. ಹಾಸನ ಟಿಕೆಟ್ಗೆ ಕುಟುಂಬದ ದೊಡ್ಡಣ್ಣ ರೇವಣ್ಣ ದುಂಬಾಲು ಬಿದ್ದಿದ್ದಾರೆ. ಹಾಸನದಲ್ಲಿ ಭವಾನಿ, ಹೊಳೆ ನರಸೀಪುರದಲ್ಲಿ ತಾನು ನಿಲ್ಲಬೇಕೆಂಬುದು ರೇವಣ್ಣ ಹಠ. ಆದರೆ ಹಾಸನದಲ್ಲಿ ಸ್ವರೂಪ್ ತರೋದಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಒಂದು ಟಿಕೆಟ್, ಸಹೋದರರ ಸವಾಲ್. ಹಾಸನದ ಸ್ವರೂಪವೇ ಬದಲಾಗುತ್ತಾ? ಈ ಬೆಳವಣಿಗೆಗಳ ಮಧ್ಯೆ ಎಚ್.ಡಿ. ರೇವಣ್ಣ ಹಾಗೂ ಭವಾನಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಮೇಲುಕೋಟೆ ಚೆಲುವರಾಯ ಸ್ವಾಮಿಯ ವೈರಮುಡಿ ದರ್ಶನ ಮಾಡಿದ್ರು. ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಕಾಲಭೈರವನ ದರ್ಶನ ಮಾಡಿದ್ರು. ಫಲಿಸುತ್ತಾ ದೊಡ್ಡಗೌಡ್ರ ಸಂಧಾನ. ಮನೆಯೊಳಗಿನ 4 ಗೋಡೆಗಳ ಮಧ್ಯದ ಗಲಾಟೆ ಬೀದಿಗೆ ಬಂದಿದೆ. ಸೊ ಟ್ರಬಲ್ ಶೂಟರ್ ದೇವೇಗೌಡರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ರೇವಣ್ಣರನ್ನು ಎದುರು ಕೂರಿಸಿ ಸಂಧಾನಕ್ಕೂ ಆಹ್ವಾನಿಸಿದ್ದಾರೆ ದೇವೇಗೌಡರು. ಹೆಲ್ತ್ ಚೆಕಪ್ಗೆಂದು ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದ ದೇವೇಗೌಡರು ಮನೆಗೆ ಬಂದಿದ್ದು ರಾತ್ರಿ ಡಿನ್ನರ್ ಪಾರ್ಟಿಯಲ್ಲಿ ಹಾಸನ ದಂಗಲ್ಗೆ ತೆರೆ ಎಳಿತೀವಿ ಅಂದ್ರು ಕುಮಾರಸ್ವಾಮಿ. ನನಗೂ ಬರಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ನೊಂದು ಮಾತನಾಡಿದ್ದಾರೆ ನನ್ನ ಜೊತೆಯಲ್ಲಿ. ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಬಾರದು ಅಂತ ಹೇಳಿ ಅವರು ಅಂತಿಮವಾಗಿ ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಮ್ಮ ಕುಟುಂಬದಲ್ಲಿ ತಲೆಬಾಗಿದ್ದೇವೆ. ಅವರ ಒಂದು ಮಧ್ಯಸ್ಥಿಕೆ ಇದೆಲ್ಲದಕ್ಕೂ ಅಂತಿಮ ತೆರೆ ಎಳೆಯುತ್ತೆ. ಇವತ್ತು ಮಾತುಕತೆ ಯಶಸ್ವಿಯಾದ್ರೆ ನಾಳೆ ಜೆಡಿಎಸ್ 2ನೇ ಪಟ್ಟಿ ಅಧಿಕೃತವಾಗಿ ರಿಲೀಸ್ ಆಗುತ್ತೆ. ಇಲ್ಲಾಂದ್ರೆ ಇನ್ನೆರಡು ದಿನ ಎಳೆದಾಡೋದು ಪಕ್ಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.